ಕಾಡಿನ ಮಧ್ಯದಲ್ಲಿರುವಂತ ಒಂದು ಚಿಕ್ಕ ದೇವಸ್ಥಾನ ಪಕ್ಕದಲ್ಲಿ ಹರಿತಿರುವಂತ ನೀರು. ಈ ಜಾಗ ಎಲ್ಲಿಂತ ಕೇಳಿದ್ರೆ ಪಶ್ಚಿಮ ಘಟ್ಟದಲ್ಲಿ ಒಂದಾದಂತಹ ಬಿಸಿಲೆಘಾಟ. ಈ ಬಿಸಿಲೆಘಾಟ್ನ ಮಧ್ಯದಲ್ಲಿರುವಂತ ದೇವಸ್ಥಾನನೇ ಶ್ರೀ ಗಡಿ ಚಾಮುಂಡೇಶ್ವರಿ ದೇವಸ್ಥಾನ. ಈ ದೇವಸ್ಥಾನನ ನೋಡ್ಕೊಂಡು ನಾವು ಹೊರಟಿದ್ದು ಬಿಸಿಲೆಘಾಟ್ನ ಎಕ್ಸ್ಪ್ಲೋರ್ ಮಾಡಕ್ಕೆ. ಇವ ಯಾರೇ ಯಾರ್ಯಾರು ಬರ್ತಾರೋ ಮರೆ. ಈ ಸೇತುವೆ ನಿಮಗೆ ದೇವಸ್ಥಾನದಿಂದ ಬಿಸಿಲೆಘಾಟ್ ವ್ಯೂ ಪಾಯಿಂಟ್ಗೆ ಹೋಗ್ಬೇಕಂದ್ರೆ ಸಿಗುತ್ತೆ. ಫೋಟೋ ಶೂಟ್ ಏನಾದ್ರು ಮಾಡೋದಿದ್ರೆ ತುಂಬಾ ಚೆನ್ನಾಗಿರೋ ಪ್ಲೇಸ್. ನಾವಿವಾಗ ಬಿಸಿಲೆಘಾಟ್ ವ್ಯೂ ಪಾಯಿಂಟ್ ಹತ್ರ ಬಂದಿದ್ದೀವಿ. ಇದಕ್ಕೆ ಎಂಟ್ರಿ ಫೀಸ್ 20 ರೂಪಾಯಿ ಇರುತ್ತೆ. ಎಂಟ್ರಿ ಫೀಸ್ ಕೊಟ್ಟ ಮೇಲೆ ಒಳಗಡೆ ಬರ್ಬೋದು. ಇವಾಗ ಒಳಗಡೆ ಹೋಗ್ತಾ ಇದೀವಿ, ನೋಡೋಣ ಹೆಂಗಿದೆ ಅಂತ. ವ್ಯೂ ನೋಡಕ್ಕೆ ಅಂತೇಳಿ ಈ ತರ ಚೆನ್ನಾಗಿರೋ ಜಾಗ ಮಾಡಿದ್ದಾರೆ. ಅಲ್ಲಿಂದ ವ್ಯೂ ಹೆಂಗ್ ಕಾಣುತ್ತೆ ಅಂತ ನೋಡೋಣ ಬನ್ನಿ. ಬಿಸಿಲೆಘಾಟ್ ವ್ಯೂ ಪಾಯಿಂಟ್ ನೋಡಾದ್ಮೇಲೆ ನಾವು ಬಂದಿದ್ದು ಮಂಕನಹಳ್ಳಿ ಎಂಬ ಈ ಊರಿಗೆ. ಈ ಊರಿನ ವಿಶೇಷತೆನೇ ಈ ರಿಡ್ಜ್ ಪಾಯಿಂಟ್. 1802ರಲ್ಲಿ ಕಾಲಿನ್ ಮೆಕೆನ್ಸಿ ಎಂಬ ಬ್ರಿಟಿಷ್ ಸರ್ವೇಯರ್ ಇಲ್ಲಿ ಸರ್ವೆ ಮಾಡ್ಬೇಕಂದ್ರೆ ಹಾಕಿರೋ ರಿಡ್ಜ್ ಪಾಯಿಂಟ್ ಇದು. ಈ ರಿಡ್ಜ್ ಪಾಯಿಂಟ್ ನ ಎಡಬದಿಗೆ ಬಿದ್ದ ನೀರು ಕುಮಾರಧಾರ ನದಿಗೆ ಹೋಗಿ ಅಲ್ಲಿಂದ ನೇತ್ರಾವತಿ ನದಿ ಜೊತೆ ಸೇರ್ಕೊಂಡು ಅರೇಬಿಯನ್ ಸೀ ಕಡೆಗೆ ಹೋಗುತ್ತೆ. ಈ ರಿಡ್ಜ್ ಪಾಯಿಂಟ್ ನ ಬಲಬದಿಗೆ ಬಿದ್ದ ನೀರು ಹೇಮಾವತಿ ನದಿಗೆ ಹೋಗಿ ಅಲ್ಲಿಂದ ಕಾವೇರಿ ನದಿ ಜೊತೆ ಸೇರ್ಕೊಂಡು ತಮಿಳುನಾಡು ಮುಖಾಂತರ ಬೇ ಆಫ್ ಬೆಂಗಾಲ್ಗೆ ಹೋಗುತ್ತೆ. ಮಂಕನಹಳ್ಳಿನ ಮುಗಿಸ್ಕೊಂಡು ನಾವು ಬಂದಿದ್ದು ಪಟ್ಲ ಬೆಟ್ಟ ಕಡೆ. ಆದ್ರೆ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಇಲ್ಲಿಂದ ಯಾವುದೇ ಗಾಡಿನ ಮೇಲೆ ಹತ್ಸಂಗಿಲ್ಲ ಅಂತ. ಅದಕ್ಕೆ ನಡ್ಕೊಂಡು ಹೋಗ್ತಾ ಇದೀವಿ. ಮತ್ತೆ ಇಲ್ಲಿ ಬೈಕ್ ಗಳನ್ನ ನೋಡ್ರಿ ಹೆಂಗ್ ನಿಲ್ಸಿದ್ದಾರೆ ಅಂತ. ಎಲ್ಲ ಇಲ್ಲೇ ನಿಲ್ಸಿ ನಡ್ಕೊಂಡು ಹೋಗಿದ್ದಾರೆ. ಬನ್ನಿ ನಾವು ನಡೆಯೋದು ಸ್ಟಾರ್ಟ್ ಮಾಡೋಣ. ನಡ್ಕೊಂಡ್ ಬಂದು ಅರ್ಧ ದಾರಿ ರೀಚ್ ಆದ್ವಿ. ಇನ್ನ ಬೆಟ್ಟ ತುದಿಗೆ ಹೋದ್ರೆ ಆಯ್ತು ಅಷ್ಟೇ. ಸುಸ್ತಾಗಿ ಬೆಟ್ಟದ ಮೇಲೆ ಆ ತಂಪಾದ ಗಾಳಿ ಜೊತೆ ಕೂತ್ಕೊಂಡಾಗ ಎಷ್ಟು ನೆಮ್ಮದಿ ಸಿಕ್ತು ಅಂದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೊಡಿ. ಇಂಥದ್ದೇ ಒಳ್ಳೊಳ್ಳೆ ವಿಡಿಯೋಸ್ ನಾನು ನಿಮಗೋಸ್ಕರ ತರ್ತಾ ಇರ್ತೀನಿ. ಹಂಗಾಗಿ ನನಗೆ ಆದಷ್ಟು ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.